ಇಬ್ರು ಅವಳಿ ಮಕ್ಕಳು. ವೆಂಕಟಾಪುರಂ ಅನ್ನುವ ಊರಿನಲ್ಲಿ ವರ್ಮ ಭಾಗ್ಯ ಅನ್ನುವ ಜೋಡಿ ಇದ್ರು. ಅವರದು ಲವ್ ಮ್ಯಾರೇಜ್ ಅನ್ನೋದ್ರಿಂದ ಆ ಕಡೆ ಹುಡುಗನ ಕಡೆಯವರು ಸರಿ, ಈ ಕಡೆ ಹುಡುಗಿ ಕಡೆಯವರು ಸರಿ, ಅವ್ರ ಬಗ್ಗೆ ಸ್ವಲ್ಪನೂ ಚಿಂತೆ ಪಡ್ಕೊಳ್ಳಿಲ್ಲ. ಆದ್ರಿಂದ ಅವರಿಬ್ರು ಕೂಡ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ಸ್ವಂತ ಮನೆನ ಅವರಿಗೋಸ್ಕರ ಕಟ್ಕೊಂಡ್ರು. ಒಂದಿನ ವರ್ಮ ಭಾಗ್ಯಂ ಹತ್ರ ಹೀಗೆ ಹೇಳ್ದ. ಭಾಗ್ಯಂ, ಇವಾಗ ನಾವು ಸ್ವಂತ ಮನೆನ ಕಟ್ಕೊಂಡಿದ್ದೀವಿ. ಒಬ್ಬರು ಸಂಪಾದನೆಯಲ್ಲಿ ನಾವು ಜೀವಿಸಬಹುದು ಅನ್ನುವ ಭರವಸೆನೂ ಸಿಕ್ಕಿದೆ. ಆದ್ರಿಂದ ಇವಾಗಲಾದರೂ ನಾವು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು. ಇವಾಗಲೇ ನಾವು ತುಂಬ ಲೇಟ್ ಮಾಡಿದ್ದೀವಿ. ನಿಜಾನೇ ವರ್ಮ, ನಾವು ಇನ್ನು ಬೇಗನೆ ಮಕ್ಕಳನ್ನ ಪ್ಲಾನ್ ಮಾಡ್ಬೇಕು. ಹಾಗಂತ ಹೇಳಿದಾಗ ಒಂದು ವರ್ಷದಲ್ಲೇ ಆ ಇಬ್ರು ಕೂಡ ಅವಳಿ ಜವಳಿ ಹೆಣ್ಮಕ್ಳನ್ನ ಎತ್ಕೊಂಡ್ರು. ಆ ಮಕ್ಕಳಲ್ಲಿ ಒಬ್ಳಿಗೆ ಚಾಂದಿನಿ ಅಂತಾನು, ಇನ್ನೊಬ್ಳಿಗೆ ನಂದಿನಿ ಅಂತಾನು ಹೆಸರಿಟ್ರು. ತಮ್ಮ ಮಕ್ಕಳು ಮದುವೆಯಾಗಿ ಇಷ್ಟು ವರ್ಷಗಳ ನಂತರ ತಂದೆ ತಾಯಿ ಆಗಿರೋ ವಿಷಯ ಗೊತ್ತಾದ ತಕ್ಷಣ ಆ ಕಡೆ ಭಾಗ್ಯಂನ ತಂದೆ ತಾಯಿ, ಈ ಕಡೆ ವರ್ಮ ತಂದೆ ತಾಯಿ ಎಲ್ರೂ ಕೂಡ ನೋಡಕ್ ಬಂದ್ರು. ಆವಾಗ ಆ ದಂಪತಿಗಳು ಹೀಗೆ ಅಂದ್ಕೊಂಡ್ರು. ವರ್ಮ, ಇದೆಲ್ಲ ನಮ್ಮ ಮಕ್ಕಳ ಅದೃಷ್ಟ. ಇಷ್ಟು ದಿನ ಅನಾಥರ ತರ ಬಾಳ್ತಾ ಇದ್ವಿ, ಆದ್ರೆ ಇವರು ಹುಟ್ಟಿದ ಮೇಲೆ ನೋಡು ಎಲ್ಲರನ್ನ ನಮ್ಮ ಹತ್ರ ಕರ್ಕೊಂಡ್ ಬಂದು ಸೇರಿಸಿದ್ದಾರೆ. ಹೌದು ಭಾಗ್ಯಂ. ಹಾಗಂತ ಗಂಡ ಹೆಂಡತಿ ಇಬ್ರು ಕೂಡ ಸಂತೋಷ ಪಟ್ರು. ಆದ್ರೆ ಆ ಸಂತೋಷ ಸುಮಾರು ದಿನ ಹಾಗೇನೆ ಇರ್ಲಿಲ್ಲ. ತಂದೆ ತಾಯಿ ಆದ್ಮೇಲೆ ವರ್ಮ ಹಾಗೂ ಭಾಗ್ಯ ಮಧ್ಯದಲ್ಲಿ ಜಗಳ ಶುರುವಾಯ್ತು. ಅದು ಅವರ ಮಕ್ಕಳ ಜೊತೆನೆ ಬೆಳೀತಾ ಬೆಳೀತಾ ಕೊನೆಗೆ ಡಿವೋರ್ಸ್ ಮಾಡ್ಕೊಳ್ಳೋ ತರ ಹೋಗ್ಬಿಟ್ರು. ಆದ್ರಿಂದ ಚಾಂದಿನಿನ ಭಾಗ್ಯಂ ಕರ್ಕೊಂಡು ಹೋದ್ಲು, ನಂದಿನಿನ ವರ್ಮ ಕರ್ಕೊಂಡು ಹೋದ. ಭಾಗ್ಯಂ ಹತ್ರ ಬೆಳೀತಾ ಇದ್ದ ಚಾಂದಿನಿ ತುಂಬಾನೇ ಒಳ್ಳೆ ಹುಡುಗಿ, ಎಲ್ಲ ಬುದ್ಧಿವಂತಿಕೆನೂ ಇರೋ ಹುಡುಗಿ. ಒಂದಿನ ಚಾಂದಿನಿಯ ಮನೆಯಲ್ಲಿದ್ದ ಕೆಲ್ಸದವಳು ಚಾಂದಿನಿ ಡ್ರೆಸ್ನ ಐನ್ ಮಾಡ್ತಾ ಇದ್ದಾಗ ಅದು ಸುಟ್ಟೋಗಿದ್ದನ್ನ ನೋಡಿ ಚಾಂದಿನಿ ಹತ್ರ ಈ ರೀತಿ ಹೇಳಿದ್ಲು. ನನ್ನನ್ನ ಕ್ಷಮಿಸ್ಬಿಡಿ ಚಿಕ್ಕಮ್ಮವ್ರೆ, ನನ್ನ ಅಜಾಗ್ರತೆಯಿಂದಾನೆ ನಿಮಗೆ ಇಷ್ಟವಾದ ಡ್ರೆಸ್ಸು ಇವಾಗ ಸುಟ್ಟೋಯ್ತು. ಈ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ. ಬೇಕಂದ್ರೆ ಆ ಡ್ರೆಸ್ಸದ ಬೆಲೆ ಎಷ್ಟೋ ಅದು ನನ್ನ ಸಂಬಳದಲ್ಲಿ ಇಟ್ಕೊಳ್ಳಿ ಅಮ್ಮ, ಆದ್ರೆ ನಿಮ್ಮ ಅಮ್ಮನ ಹತ್ರ ಮಾತ್ರ ಹೇಳ್ಬೇಡಿ. ಪರವಾಗಿಲ್ಲ ಚಿನ್ನಮ್ಮ, ನೀನೇನು ಬೇಕಂತ ಮಾಡಿಲ್ಲ ಅಲ್ವಾ, ಗೊತ್ತಿಲ್ಲದೆ ಹಾಗೆ ನಡೆದೋಯ್ತು. ಸರಿ ಪರವಾಗಿಲ್ಲ, ನಾನು ಅಮ್ಮನ ಹತ್ರ ಹೇಳಲ್ಲ. ಒಂದ್ ವೇಳೆ ಅಮ್ಮನಿಗೆ ಗೊತ್ತಾದ್ರೂ ಕೂಡ ಅದನ್ನ ನಾನೇ ಮಾಡ್ತೀನಿ ಅಂತ ಹೇಳ್ತೀನಿ, ನೀನು ಹೆದರ್ಬೇಡ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಎಷ್ಟು ದೊಡ್ಡ ಮನ್ಸಮ್ಮ. ಹಾಗಂತ ಚಾಂದಿನಿಗೆ ಥ್ಯಾಂಕ್ಸ್ ಹೇಳಿ ಅವಳು ಹೋಗಿ ಅವಳ ಕೆಲಸನ ಮಾಡ್ಕೊಳ್ತಿದ್ಲು. ಇನ್ನೊಂದ್ ಕಡೆ ತಂದೆ ಜೊತೆ ಬಾಳ್ತಾ ಇದ್ದ ನಂದಿನಿ ಹೇಗಿದ್ದಾಳೆ ಅನ್ನೋದನ್ನ ನೋಡೋಣ. ಒಂದ್ಸಲ ನಂದಿನಿ ಎಲ್ಲಿಗೋ ಹೋಗ್ಬೇಕು ಅಂತ ಡ್ರೈವರ್ ಹತ್ರ ಹೀಗೆ ಹೇಳಿದ್ಲು. ಡ್ರೈವರ್, ಹೋಗಿ ಕಾರ್ ತೆಗಿ. ಹಾಗಂತ ಹೇಳಿದಾಗ ಅವನಿಗೆ ನಂದಿನಿ ಬಗ್ಗೆ ಚೆನ್ನಾಗಿ ಗೊತ್ತು ಅನ್ನೋದ್ರಿಂದ ತುಂಬಾ ಫಾಸ್ಟ್ ಆಗಿ ಹೋಗಿ ಕಾರಲ್ಲಿ ಕೂತ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ದ. ಅಷ್ಟೊಳಗೆ ನಂದಿನಿ ಬಂದು ಕಾರಲ್ಲಿ ಕೂತ್ಕೊಂಡ್ಲು. ಆವಾಗ ಡ್ರೈವರ್ ಹೀಗೆ ಹೇಳ್ದ. ಎಲ್ಲಿಗೆ ಹೋಗ್ಬೇಕಮ್ಮ? ಹಾಗೆ ಕೇಳಿದಾಗ ಅವನ ಬಾಯಿಂದ ಸ್ವಲ್ಪ ಕಡಿಮೆಯಾಗಿ ಸಿಗರೆಟ್ ಸ್ಮೆಲ್ ಬಂದಿದ್ರಿಂದ ತಕ್ಷಣ ನಂದಿನಿ ಕಾರಿಂದ ಇಳಿದು ಡ್ರೈವರ್ನ ಕೆಳಗಿಳೆ ಕೇಳಿ ಅವನ ಕೆನ್ನೆಗೆ ರಪ ಅಂತ ಒಂದ್ ಕೊಟ್ಲು. ಅಷ್ಟೊಳಗೆ ವರ್ಮ ಅಲ್ಲಿಗೆ ಬಂದು, ಏನಾಯ್ತಮ್ಮ, ಅವನ್ಯಾಕೆ ಹೊಡಿತಿದ್ಯಾ? ಈ ನ್ಯಾಸ್ಟಿ ಫಾಲೋ ಆ ಸಿಗರೆಟ್ ಸ್ಮೆಲ್ಲಿಂದ ನನ್ ಕಾರಲ್ಲಿದ್ದ ಅರೋಮ ಎಲ್ಲ ಹಾಳು ಮಾಡ್ದಪ್ಪ. ತಕ್ಷಣ ಇವನನ್ನ ಕೆಲಸದಿಂದ ತೆಗೆದ್ಬಿಡಿ. ಹಾಗಂತ ಹೇಳಿದಾಗ ತನ್ನ ಅಹಂಕಾರ ಹಿಡಿದಿರುವ ಮಗಳ ಈಗೋನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಆ ಡ್ರೈವರ್ನ ಕೆಲಸದಿಂದ ತೆಗೆದ್ಬಿಟ್ಟ. ಹೀಗಿರುವಾಗ ಕೆಲವು ದಿನಗಳ ನಂತರ ಹುಷಾರಿಲ್ಲದೆ ಭಾಗ್ಯಂ ಸತ್ತೋಗಿದ್ರಿಂದ ಚಾಂದಿನಿನ ಕೂಡ ವರ್ಮ ಅವನ್ ಜೊತೆ ಅವನ್ ಮನೆ ಕರ್ಕೊಂಡ್ ಬಂದ. ಆದ್ರೆ ಚಾಂದಿನಿ ತುಂಬಾ ಸಾಧಾರಣವಾದ ಹುಡುಗಿಯಾಗಿ ಇರೋದ್ರಿಂದ ಅವಳನ್ನ ನಂದಿನಿಗಿಷ್ಟ ಆಗ್ಲಿಲ್ಲ. ಒಂದಿನ ಚಾಂದಿನಿ ತನ್ನ ತಂದೆಗೋಸ್ಕರ ತನ್ನ ಒಡ ಹುಡುದೊಳಗೋಸ್ಕರ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ತಗೊಂಡ್ಬಂದಿಟ್ರೆ ನಂದಿನಿ ಅದನ್ನ ತಿಂದು ಅವಳ ಮುಖದ ಮೇಲೆನೆ ಉಗಿದ್ಬಿಟ್ಲು. ನಿಮ್ಮ ಲೋ ಕ್ಲಾಸ್ ಅಡಿಗೆಗಳನ್ನ ತಗೊಂಡ್ಬಂದು ನನ್ನ ಹತ್ರ ಟೇಸ್ಟ್ ಮಾಡಿಸ್ತೀಯಾ? ನಾನೇನೋ ನನ್ನ ಸ್ಟೇಟಸ್ ಏನೋ? ಅಷ್ಟೇ, ನೀನು ಹೇಗೂ ಬೆಳೆದಿದ್ದು ಲೇಬರ್ ಕಾಲೋನಿಯಲ್ಲಿ ಅಲ್ವಾ, ಅದಕ್ಕೆ ನನ್ನ ಹತ್ರ ಇರೋ ಕ್ವಾಲಿಟಿ ನಿನ್ನ ಹತ್ರ ಹೇಗಿರುತ್ತೆ ಹೇಳು? ಹಾಗಂತ ಅವಮಾನ ಮಾಡ್ತಾರ ಮಾತಾಡಿದ್ಲು. ಹಾಗೆ ಆ ದಿನದಿಂದ ಏನಾದ್ರೂ ಒಂದು ಹೇಳಿ ನಂದಿನಿ ಚಾಂದಿನಿಗೆ ಸುಮಾರು ಕಷ್ಟಗಳನ್ನ ಕೊಡ್ತಾ ಇದ್ಲು. ಅದು ಅಲ್ಲದೆ ಕೆಲವು ಸಲ ಅವಳನ್ನ ಹೊಡಿತಾನೆ ಇದ್ಲು. ವರ್ಮ ಅದನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಳ್ತಿದ್ದ. ನಂದಿನಿನ ಏನು ಹೇಳಕ್ಕಾಗದೆ ಅಳ್ತಾ ಇದ್ದ. ಆಗ ತಂದೆ ಬೇಜಾರಲ್ಲಿರೋದನ್ನ ನೋಡಿದ ನಂದಿನಿ ಹೀಗೆ ಕೇಳಿದ್ಲು. ಡ್ಯಾಡ್, ಯಾಕೆ ನೀವು ಬೇಜಾರಲ್ಲಿದ್ದೀರಾ? ವಾಟ್ ಹ್ಯಾಪನ್? ಆವಾಗ ವರ್ಮ ನಂದಿನಿ ನಡ್ಕೊಳ್ಳೋದ್ರಿಂದಾನೇ ಅವನು ಬೇಜಾರಲ್ಲಿದ್ದಾನೆ ಅಂತ ಹೇಳಿದಾಗ ನಂದಿನಿ ಹೀಗೆ ಹೇಳಿದ್ಲು.
ಓಕೆ ಡ್ಯಾಡ್, ಇವಾಗ ನಾನು ಏನ್ ಮಾಡ್ಬೇಕು ಹೇಳು? ಹೋಗಿ ಆ ಚಾಂದಿನಿ ಹತ್ರ ಸಾರಿ ಕೇಳ್ಬೇಕಾ? ಬೇಡ, ಆದರೆ ನಾನು ಹೇಳೋ ಒಂದು ಕೆಲಸನ ಮಾಡು ಸಾಕು. ಏನದು? ನೀನೊಂದು 2 ದಿನ ಚಾಂದಿನಿ ಥರ ಅವಳು ನಿನ್ನ ಥರ ಇರಬೇಕು. ಸೇಮ್ ಬಿಹೇವಿಯರ್, ಸೇಮ್ ಕ್ಯಾರೆಕ್ಟರ್. ಅವಾಗ ನಿನಗೇನೆ ಗೊತ್ತಾಗುತ್ತೆ ನಾನು ಏನು ಹೇಳೋಕೆ ಅಂದ್ಕೊಂಡಿದ್ದೀನಿ ಅಂತ. ಓಕೆ, ದಿಸ್ ಇಸ್ ಇಂಟ್ರೆಸ್ಟಿಂಗ್, ಲೆಟ್ಸ್ ಟ್ರೈ. ಹಾಗಂತ ತಂದೆ ಹೇಳಿದಕ್ಕೆ ಅವಳು ಒಪ್ಕೊಂಡ್ಲು. ಆವಾಗ ನಂದಿನಿಯಾಗಿ ಆಕ್ಟ್ ಮಾಡ್ತಾ ಇದ್ದ ಚಾಂದಿನಿಗೆ ಚಾಂದಿನಿಯಾಗಿ ಆಕ್ಟ್ ಮಾಡ್ತಾ ಇದ್ದ ನಂದಿನಿ ಸೂಪ್ ತಗೊಂಡು ಹೋಗ್ತಾ ಇದ್ಲು. ಆವಾಗ ಅವಳು ಕನ್ನಡಿ ಮುಂದ್ಗಡೆ ಮೇಕಪ್ ಹಾಕೊಳ್ತಿದ್ಲು. ಆವಾಗ ನಂದಿನಿ ಕೊಟ್ಟ ಸೂಪ್ನ ಟೇಸ್ಟ್ ಮಾಡಿ ಅದನ್ನ ಕೆಳಗಡೆ ಉಗ್ದು ಚಾಂದಿನಿ ನಂದಿನಿ ಮುಖದ ಮೇಲೇನೆ ಆ ಸೂಪ್ನ ಬಿಸಾಕದ್ಲು. ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನನ್ ಸೂಪಲ್ಲಿ ಸಾಲ್ಟ್ ಇಷ್ಟ ಆಗ್ತೀಯಾ? ಅದೂನು ವಿತೌಟ್ ಪೇಪರ್ ನನಗೆ ಈ ಸೂಪ್ ಕೊಡ್ತೀಯಾ? ಎಷ್ಟು ಧೈರ್ಯ ನಿನಗೆ, ಲೋ ಕ್ಲಾಸ್ ಫೆಲೋ! ಹಾಗಂತ ಹೇಳಿದಾಗ ಚಾಂದಿನಿಯಾಗಿದ್ದ ನಂದಿನಿಗೆ ತುಂಬಾನೇ ಬೇಜಾರಾಯ್ತು. ಹಾಗೆ ಆ ದಿನ ಸಂಜೆಯೊಳಗಡೆ 2-3 ಇನ್ಸಿಡೆಂಟ್ ಇಂದ ನಂದಿನಿ ಇಲ್ಲಿ ತನಕ ಎಲ್ರಿಗೂ ಎಷ್ಟು ಕಷ್ಟ ಕೊಟ್ಟಿದ್ದಾಳೆ ಅನ್ನೋದು ಅವಳಿಗೆ ಅರ್ಥ ಆಯ್ತು. ಆದ್ರಿಂದ ತಂದೆ ಹತ್ರನೂ ಚಾಂದಿನಿ ಹತ್ರನೂ ಸಾರಿ ಕೇಳಿದ್ಲು ನಂದಿನಿ. ಆವಾಗ ಅವಳ ತಂದೆ ಹೀಗೆ ಹೇಳಿದ್ರು. ಸಾರಿ ನನಗ್ಯಾಕಮ್ಮ? ಇಷ್ಟು ದಿನ ನಿನ್ನ ಒಡ ಹುಟ್ಟಿದವಳು ಅಂತಲೂ ನೋಡದೆ ಅವಮಾನ ಮಾಡಿದ. ನಿನ್ನ ಪ್ರೀತಿಯಿಂದ ಅಮ್ಮನ ಥರ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ಲು ಚಾಂದಿನಿ. ಅವಳಿಗೆ ಹೇಳು, ಆದರೆ ಸಾರಿ ಅಲ್ಲ, ಥ್ಯಾಂಕ್ಸ್. ಯಾಕೆ ಅಂದರೆ ನಿನ್ನ ಹತ್ರ ಬದಲಾವಣೆ ಬರಬೇಕಂತ, ಮುಂದೆ ಇರೋವ್ರ ಕಷ್ಟ ಅರ್ಥ ಆಗ್ಬೇಕಂತ ಚಾಂದಿನಿ ಮಾಡಿರೋ ಪ್ಲಾನೇ ಇದು. ಐಮ್ ಸಾರಿ ಚಾಂದಿನಿ, ಆ್ಯಂಡ್ ಥ್ಯಾಂಕ್ಸ್ ಕೂಡ ನಾನ್ ಮಾಡಿದ ತಪ್ಪು ನನಗೆ ಅರ್ಥ ಮಾಡ್ಸೋದಕ್ಕೆ. ಇವತ್ತಿಂದ ನೀನ್ ಬೇರೆ ನಾನ್ ಬೇರೆ ಅಲ್ಲ, ಇಬ್ರೂನು ಒಂದೇ. ಹಾಗಂತ ಹೇಳಿದ್ರಿಂದ ಆ ಇಬ್ರು ಅವಳಿಗಳು ಕೂಡ ತುಂಬಾ ಸಂತೋಷವಾಗಿ ಒಂದಾದ್ರು. ಆದ್ರಿಂದ ಅವರಿಬ್ರಿಗೂ ಕೂಡ ತಾಯಿ ಇಲ್ಲ ಅನ್ನುವ ಕೊರತೆನ ಒಬ್ರಿಗೊಬ್ರು ತೀರಿಸ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು. ತಾಡಿಪಳ್ಳಿ ಅನ್ನುವ ಊರಿನಲ್ಲಿ ಚಾಂದಿನಿ ಅನ್ನುವ ಒಬ್ಳು ಹುಡುಗಿ ಇದ್ಲು. ಅವಳು ಅದೇ ಊರಿನಲ್ಲಿ ತನ್ನ ತಂದೆ ತಾಯಿಯ ಜೊತೆ ಬಾಳ್ತಾ ಇದ್ಲು. ಚಾಂದಿನಿ ತುಂಬಾನೇ ಬುದ್ಧಿವಂತೆ ಹುಡುಗಿ, ಅದು ಅಲ್ಲದೆ ತುಂಬಾ ಚುರುಕಾಗಿರೋ ಹುಡುಗಿ. ಆದ್ರಿಂದ ಅವಳು ಊರಲ್ಲಿ ಯಾರಿಗೆ ಯಾವುದೇ ಪ್ರಾಬ್ಲಮ್ ಬಂದ್ರೂ ಕೂಡ ಅದನ್ನ ಚಾಂದಿನಿನೇ ಸಾಲ್ವ್ ಮಾಡ್ತಿದ್ಲು. ಯಾರಾದ್ರೂ ಏನನ್ನಾದ್ರೂ ಕಳ್ಕೊಂಡ್ರೆ ಅವಳ ಡಿಟೆಕ್ಟಿವ್ ಬ್ರೈನ್ ಇಂದ ಅದನ್ನ ಕಂಡು ಹಿಡ್ದು ಕೊಡ್ತಿದ್ಲು. ಆದ್ರಿಂದಾನೇ ಊರಲ್ಲಿದ್ದವರು ಎಲ್ರೂ ಕೂಡ ಚಾಂದಿನಿನ ತುಂಬಾನೇ ಇಷ್ಟಪಡ್ತಿದ್ರು. ಒಂದಿನ ಆ ಊರಿನ ಪಂಚಾಯಿತಿಗೆ ಒಂದು ಸಮಸ್ಯೆ ಬಂತು. ಅಣ್ಣ ತಮ್ಮಂದಿರ ಮಾವಿನ ತೋಟದಲ್ಲಿ ಕೆಲವು ಮಾವಿನ ಹಣ್ಣುಗಳು ಮಿಸ್ ಆಗ್ತಾ ಇತ್ತು. ಆ ಕಾರಣದಿಂದ ಆ ಮಾವಿನ ತೋಟನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ತಮ್ಮ ಆ ತೋಟದಿಂದ ಮಾವಿನ ಹಣ್ಣನ್ನು ಕತ್ಕೊಂಡು ಹೋಗೋನು ಆ ತೋಟದ ಮಾಲಿ ಅಂತ ಅವರು ಪಂಚಾಯಿತಿಗೆ ಬಂದಿದ್ರು. ಆದ್ರೆ ತೋಟ ಮಾಲಿ ಮಾತ್ರ ಹೀಗೆ ಹೇಳ್ತಿದ್ದ, ಅಯ್ಯ, ನಾನು ಎಷ್ಟೋ ವರ್ಷಗಳಿಂದ ಎಷ್ಟೋ ಯಜಮಾನರ ತೋಟದಲ್ಲಿ ತೋಟ ಮಾಲಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ತೋಟಕ್ಕೆ ಕಾವಲು ಕಾಯುವವನೇ ನಾನು. ಎಲ್ಲೂ ಕೂಡ ನನಗೆ ಕೆಟ್ಟ ಹೆಸರು ಸಿಕ್ಕಿದೇ ಇಲ್ಲ. ಅದನ್ನೇ ನಾನಿವಾಗ ಹೇಳ್ತಾ ಇರೋದು. ನಾನು ಇರೋ ತನಕ ಮಾವಿನ ತೋಟದಲ್ಲಿ ಹಣ್ಣುಗಳಲ್ಲ, ಒಂದು ಎಲೆ ಕೂಡ ಯಾರಿಂದನೂ ತಗೊಂಡು ಹೋಗಕ್ಕಾಗಲ್ಲ. ಆ ವಿಷಯ ಇಲ್ಲಿರುವ ದೊಡ್ಡವ್ರಿಗೂ ಕೂಡ ಗೊತ್ತು. ಆದ್ರೆ ಇವರೇ ಬೇಕು ಬೇಕು ಅಂತ ನನ್ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ನಿನ್ ಮೇಲೆ ಆರೋಪ ಹಾಕಿ ನನಗೇನ್ ಪುಣ್ಯನೋ, ನನಗೆ ನಷ್ಟ ಆಗಿದೆ, ಆದ್ರಿಂದ ಹೇಳ್ತಾ ಇದ್ದೀನಿ. ನೀನು ತಗೊಳ್ಳಿಲ್ಲ ಅಂದ್ರೆ ಆ ಹಣ್ಣುಗಳೆಲ್ಲ ನಮ್ಮ ತೋಟದಿಂದ ಹೇಗ್ ಮಾಯ ಆಗುತ್ತೆ ಹೇಳೋ? ಅಯ್ಯ ಪಂಚಾಯಿತಿ ದೊಡ್ಡವರೇ, ಈಗಾಗಲೇ 2 ಸಲ ನಮ್ಮ ಸಮಸ್ಯೆನ ನಾವು ಹೇಳಿದೀವಿ. ಇನ್ನು ಆಲಸ್ಯ ಮಾಡದೆ ನಮ್ಮ ಸಮಸ್ಯೆಗೆ ಒಳ್ಳೆ ಪರಿಹಾರನ ನೀವೇ ಹೇಳ್ಬೇಕು. ಹಾಗಂತ ಮಾತಾಡ್ತಾ ಇದ್ದ ತಮ್ಮ. ಅಣ್ಣ ಆ ಜನರಲ್ಲಿ ಒಬ್ನಾಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಆವಾಗ ಆ ಊರಿನ ನಾಯಕರು ಅವರು ಮನಸ್ಸೊಳಗೆ ಯೋಚನೆ ಮಾಡಿ ಈ ರೀತಿ ಒಂದು ತೀರ್ಪನ್ನ ಕೊಟ್ರು. ನಾವೆಲ್ಲರೂ ತುಂಬಾನೇ ಚರ್ಚೆ ಮಾಡಿದ್ದೀವಿ. ಈ ತೋಟಮಾಲಿ ಅಲಕ್ಷ್ಯವಾಗಿ ಇದ್ದಿದ್ರಿಂದಾನೇ ತೋಟದಲ್ಲಿ ಹಣ್ಣುಗಳೆಲ್ಲ ಮಾಯ ಆಗಿದೆ. ಆದ್ರಿಂದ ಇದಕ್ಕೆ ಪರಿಹಾರ ಅವನೇ ಕಟ್ಬೇಕು. ಇದೇ ಈ ಪಂಚಾಯಿತಿಯ ತೀರ್ಪು. ಹಾಗಂತ ಹೇಳ್ತಾ ಇದ್ದಾಗ್ಲೇ ಡಿಟೆಕ್ಟಿವ್ ಚಾಂದಿನಿ ಅಲ್ಲಿಗೆ ಬಂದು ಹೀಗೆ ಹೇಳಿದ್ಲು. 1 ನಿಮಿಷ ಅಯ್ಯವ್ರೆ, ಈ ಕಳ್ತನ ಮಾಡಿರೋದು ತೋಟಮಾಲಿ ಅಲ್ಲ. ಹಾಗಾದ್ರೆ ಯಾರು? ಇಲ್ ನೋಡಿ, ಇವ್ರೆ. ಏನು, ನಾನಾ? ನನ್ನ ತೋಟದಲ್ಲಿ ನಾನ್ಯಾಕೆ ಕಳ್ತನ ಮಾಡ್ಬೇಕು? ಯಾಕೆ ಮಾಡ್ತೀನಂತ ನನಗೆ ಗೊತ್ತಿಲ್ಲ, ಆದ್ರೆ ಮಾಡಿದಂತೆ ನೀವೇ. ನಾನೇ ಮಾಡಿದೀನಿ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ? ಇದೆ. ನೀವಿಲ್ಲಿಗೆ ಬಂದು ನಿಮ್ ಕೈನ ಮುಂದೆ ಚಾಚಿ. ಹಾಗಂತ ಹೇಳಿದ್ಲು. ಆವಾಗ ಆ ಅಣ್ಣ ಅವನ ಕೈಗಳನ್ನ ಪಂಚಾಯಿತಿ ಮುಂದೆ ಚಾಚಿದ. ಆವಾಗ ಅವನ ಮೊಣಕೈಯಿಂದ ಕೈ ಬೆರಳಿನ ತನಕ ಬಿಳಿ ಬಿಳಿ ಚುಕ್ಕೆಗಳು ಇದ್ದದನ್ನ ಎಲ್ರು ನೋಡಿದ್ರು. ಆವಾಗ ಚಾಂದಿನಿ ಹೀಗೆ ಹೇಳಿದ್ಲು. ನೋಡಿದ್ರ,
ಅವ್ರ ಕೈಯಲ್ಲಿರೋ ಆ ಬಿಳಿ ಚುಕ್ಕೆಗಳು ಮಾವಿನಕಾಯಿನ ಅವ್ರ ತಮ್ಮನಿಗೆ ಗೊತ್ತಿಲ್ಲದೆ ಕತ್ಕೊಂಡು ಹೋಗುವಾಗ ಅದ್ರಲ್ಲಿದ್ದ ಹಾಲು ಅವ್ರ ಕೈಯಲ್ಲಿ ಬಿದ್ದಿದೆ. ಆದ್ರೆ ಅವರು ಕೈನ ಸರಿಯಾಗಿ ತೊಳ್ಕೊಳ್ಳಿಲ್ಲ. ಆಮೇಲೆ ಯಾರಿಗೂ ಗೊತ್ತಿಲ್ಲದೆ ಹಿಟ್ಟಿನ ಮಿಲ್ ಇದೆ ಅಲ್ವಾ, ಅಲ್ಲಿ ಹೋಗಿ ಅವ್ರ ಪಾಡಿಗೆ ಅವ್ರ ಕೆಲ್ಸ ನೋಡ್ಕೊಂಡಿದ್ದಾರೆ. ಆ ಹಾಲು ಕೈಯಲ್ಲಿ ಎಲ್ಲೆಲ್ಲಿತ್ತೋ ಅದ್ರ ಮೇಲೆ ಆ ಹಿಟ್ಟು ಬಿದ್ದು ಇವಾಗ ಸರಿಯಾಗಿ ಕಾಣಿಸ್ತಿದೆ. ಅದನ್ನ ತೊಳೆದ್ರೆ ಒಂದೇ ಸಲ ಖಂಡಿತ ಹೋಗಲ್ಲ. ಆದ್ರಿಂದ ಅದೇ ನಮಗೆ ಸಾಕ್ಷಿಯಾಗಿದೆ. ಅದು ಅಲ್ಲದೆ ಇಲ್ಲಿ ಇಷ್ಟು ಚರ್ಚೆಗಳು ನಡೀತಾ ಇದೆ. ಅವರು ಕೂಡ ಆ ತೋಟಕ್ಕೆ ಓನರೇ ಅಲ್ವಾ, ಆದ್ರೆ ಏನು ಮಾತಾಡದೆ ಯಾಕೆ ಅವ್ರು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ? ಏನಾದ್ರೂ ಮಾತಾಡದೆ ಸಿಕ್ಕಾಕೊಳ್ತೀನೋ ಅನ್ನೋ ಭಯದಿದ್ದಾನೆ. ಹೌದು ಅಲ್ವಾ, ಹೇಳಿ. ಹಾಗಂತ ಹೇಳಿದ್ಮೇಲೆ ಆ ಮಾವಿನ ಹಣ್ಣುಗಳನ್ನ ಕದ್ದಿದ್ದು ಆ ವ್ಯಕ್ತಿನೇ ಅಂತ ನಿರ್ಧಾರ ಮಾಡಿದ್ಮೇಲೆ ಅವನೇ ನಾನ್ ಮಾಡಿದ ತಪ್ಪು ಅಂತ ಒಪ್ಕೊಂಡ. ಅದಕ್ಕಾಗಿರುವ ನಷ್ಟನ ನಾನೇ ತೀರಿಸ್ತೀನಿ ಅಂತ ಹೇಳಿದಾಗ ಪಂಚಾಯಿತಿ ಮುಗಿದೋಯ್ತು. ಹಾಗೆ ಪುನಃ ಚಾಂದಿನಿ ಅವಳ ಬುದ್ಧಿವಂತಿಕೆಯಿಂದ ಒಬ್ಬ ಕಳ್ಳನನ್ನು ಪೊಲೀಸರ ಹತ್ರ ಹಿಡ್ಕೊಟ್ಲು. ಹೀಗಿರುವಾಗ ಒಂದಿನ ತೊಂದರೆ ಕೊಡುವ ಸುಬ್ಬುವಿನ ಮನೇಲಿದ್ದ ಕೋಳಿ ಕಾಣೆಯಾಗಿತ್ತು. ಅವನ ಹೆಸರಿನ ಮುಂದೆ ತೊಂದರೆ ಅನ್ನೋ ಹೆಸರಿರುವಾಗ್ಲೇ ಗೊತ್ತಾಗ್ತಿಲ್ವಾ ಅವನು ಎಷ್ಟು ತೊಂದರೆ ಕೊಡ್ತಾನೆ ಅಂತ. ಅವನ ಕೋಳಿ ಕಾಣೆಯಾಗಿದ್ಮೇಲೆ ಅವನ ಊರಲ್ಲಿದ್ದ ಎಲ್ರಿಗೂ ಕೂಡ ತೊಂದರೆ ಕೊಟ್ಟು ಅವರ ನೆಮ್ಮದಿನ ಹಾಳು ಮಾಡ್ತಾ ಇದ್ದ. ಆವಾಗ ಚಾಂದಿನಿ ಅವನ ಕೇಸ್ನ ಅವಳು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಒಂದು ಭೂತ ಕನ್ನಡಿ ಹಿಡ್ಕೊಂಡು ಹೋಗ್ತಾ ಇದ್ಲು. ಆವಾಗ ಮನೆಯಿಂದ ಆ ಕೋಳಿ ಎಲ್ಲಿಗೋಯ್ತು ಅಂತ ಅವಳು ಭೂತ ಕನ್ನಡಿ ಹಿಡ್ಕೊಂಡು ನೆಲದಲ್ಲಿ ಏನೇನೋ ರಿಸರ್ಚ್ ಮಾಡ್ತಾ ಇದ್ಲು. ಆವಾಗ ಅವಳು ಹೇಗಾದ್ರೂ ಮಾಡಿ ಸುಬ್ಬು ಕೊಡೋ ತೊಂದರೆಯಿಂದ ಈ ಊರ್ ಮಕ್ಕಳನ್ನ ಕಾಪಾಡ್ಬೇಕು ಹಾಗಂತ ಹೋಗ್ತಾ ಇದ್ದಾಗ ಒಂದ್ ಕಡೆ ಒಂದು ಕೋಳಿ ಗರಿ ಸಿಕ್ತು. ಅದನ್ನ ಅವಳು ತಗೊಂಡ್ಲು. ಆಮೇಲೆ ಇನ್ನೊಂದ್ ಕಡೆ ಅವಳು ಮೆಲ್ಲೆ ಮೆಲ್ಲೆ ಹೋಗ್ತಾ ಇದ್ದಾಗ ಒಂದ್ ಕಡೆ ಆ ಕೋಳಿ ಹೋಗಿದ್ದ ಬಾತ್ರೂಮ್ನ ಅವಳು ನೋಡಿದ್ಲು. ಆವಾಗ ಅವಳು ಹೀಗೆ ಅಂದ್ಕೊಂಡ್ಲು, ಹಾಗಾದ್ರೆ ಆ ಕೋಳಿ ಈ ಕಡೆ ಹೋಗಿದೆ ಅಂತ ಅರ್ಥ ಹಾಗಂತ ಅಂದ್ಕೊಂಡ್ಲು. ಹಾಗೆ ಅಂದ್ಕೊಂಡು ಚಾಂದಿನಿ ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಒಂದು ಗೊಡೋನಲ್ಲಿದ್ದ ಮಂಚದ ಮೇಲೆ ಆ ಕೋಳಿ ಹತ್ತಿ ಹೋಗಿದೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಯಿತು. ಚಾಂದಿನಿ ಕೂಡ ಹತ್ತಿ ನೋಡಿದಾಗ ಅಲ್ಲಿ ಕೋಳಿ ಇತ್ತಿಲ್ಲ, ಆದ್ರೆ ಆ ಕೋಳಿ ಹಾಕಿದ ಮೊಟ್ಟೆಗಳು ಮಾತ್ರ ಇತ್ತು. ಒಂದ್ ಮೊಟ್ಟೆ ತುಂಬಾ ಬಿಸಿಯಾಗಿತ್ತು. ಆವಾಗ ಚಾಂದಿನಿ ಹೀಗೆ ಅಂದ್ಕೊಂಡ್ಲು, ಜಸ್ಟ್ ಮಿಸ್ ಆಯ್ತು, ಎಲ್ಲಿಗೆ ಹೋಗಿರ್ಬೋದು ಈ ಕೋಳಿ ಹಾಗಂತ ಅಂದ್ಕೊಂಡ್ಲು. ಆವಾಗ ಅವಳಿಗೆ ಒಂದು ಒಳ್ಳೆ ಐಡಿಯಾ ಸಿಕ್ತು. ತಕ್ಷಣ ಅವಳು ಅಲ್ಲಿಂದ ಹೋಗ್ಬಿಟ್ಲು. ಅಷ್ಟೊಳಗೆ ಚಾಂದಿನಿನ ಭೇಟಿಯಾದ ಆ ತೊಂದರೆ ಸುಬ್ಬು ಚಾಂದಿನಿ ಹತ್ರ ಹೇಳ್ದ, ಏನಮ್ಮ ನನ್ ಕೋಳಿ ಸಿಕ್ತಾ? ಅದು ನಮ್ಮ ಅಜ್ಜಿ ಪಕ್ಕದೂರು ಸಂತೆಯಲ್ಲಿ ತಗೊಂಡ ಒಂದ್ ಕೋಳಿ. ಅದು ಮೊಟ್ಟೆ ಹಾಕಿದಾಗ ನನ್ನ ಅಜ್ಜಿ ಆ ಮೊಟ್ಟೆಗಳನ್ನ ಮಕ್ಕಳು ಮಾಡಿದ್ರು. ಅದರ ಮಕ್ಕಳನ್ನ ಪುನಃ ನೋಡ್ಕೊಂಡು ಮಕ್ಕಳು ಮರಿ ಮಾಡಿದಾಗ ಪುನಃ ಆ ಮಕ್ಕಳು ಮರಿಯಿಂದ ಇನ್ನೊಂದು ಮಕ್ಕಳು ಮರಿ ಬಂತು. ಪುನಃ ಆ ಮಕ್ಕಳು ಮರಿನ ನಾವು ಪುನಃ ಮರಿಗಳು ಮಾಡಿದಾಗ, ಅಯ್ಯೋ ಸಾಕು ಸುಬ್ರಣ್ಣ, ನಿನ್ನ ಕೋಳಿ ಚರಿತ್ರೆ ನನಗೆ ಗೊತ್ತು. ನಿನ್ನೆಯಿಂದ ಎಲ್ಲರ ಹತ್ರ ಇದೇ ಹೇಳ್ತಾ ಇದೀಯಾ, ಸ್ವಲ್ಪ ನಿಲ್ಲಿಸ್ತೀಯಾ? ನಾನು ಹೇಗಾದ್ರೂ ನಿನ್ನ ಕೋಳಿನ ಕಂಡಿಡ್ದು ಕೊಡ್ತೀನಿ ಹಾಗಂತ ಹೇಳಿದ್ಲು. ಹಾಗೆ ಆ ತೊಂದರೆ ಕೊಡೋ ಸುಬ್ಬು ಊರಲ್ಲಿರೋ ಎಲ್ರಿಗೂ ಕೂಡ ಇದೇ ರೀತಿ ತೊಂದರೆಗಳನ್ನ ಕೊಡೋದ್ರಿಂದ ಹೇಗಾದ್ರೂ ಮಾಡಿ ಆ ಕೋಳಿನ ಕಂಡು ಹಿಡಿಲೇಬೇಕು ಅಂತ ಚಾಂದಿನಿ ನಿರ್ಧಾರ ಮಾಡಿದ್ಲು. ಹಾಗೆ ಆ ದಿನ ಮುಗಿದೋಯ್ತು. ಮರುದಿನ ಚಾಂದಿನಿ ಮೊದಲನೇ ದಿನ ಆ ಕೋಳಿ ಇದ್ದ ಜಾಗಕ್ಕೆ ಯಾವಾಗ ಹೋದ್ಲೋ ಆ ಸಮಯಕ್ಕಿಂತ ಸ್ವಲ್ಪ ಮುಂಚೆ ಈ ದಿನ ಹೋಗಿ ನೋಡಿದಾಗ ಆ ಮಂಚದ ಮೇಲೆ ಹತ್ತಿ ಆ ಕೋಳಿ ಮೊಟ್ಟೆ ಹಿಡಿದಕ್ಕೋಸ್ಕರ ಹತ್ಕೊಂಡು ಹೋಗ್ತಾ ಇದ್ದಾಗ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ತು. ಚಾಂದಿನಿ ತಕ್ಷಣ ಅದನ್ನ ಹಿಡ್ಕೊಂಡು ಆ ತೊಂದರೆ ಕೊಡೋ ಸುಬ್ಬು ಕೈಯಲ್ಲಿ ಆ ಕೋಳಿನ ಇಟ್ಲು. ಹಾಗೆ ಚಾಂದಿನಿ ಡಿಟೆಕ್ಟಿವ್ ಚಾಂದಿನಿ ಅವತಾರ ತೆಗೆದು ಆ ಊರಿನಲ್ಲಿ ತುಂಬಾನೇ ಫೇಮಸ್ ಆಗಿದ್ಲು.